ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ನಮ್ಮ ಭೂಮಿ ಹೇಳಕ್ಕೆ ಹಾಕಲ್ಲ, ಅಷ್ಟು ಮಟ್ಟಿಗೆ ಅಜಿತ್ಗೆ ಈ ವಿಚಾರ ತಿಳಿಲೇಬಾರ್ದು ಅಂತೇಳ್ಬಿಟ್ಟು ಅಜಿತ್ ಫಾಲೋ ಮಾಡ್ತಿದ್ರು. ಏನು ಸಾಹೇಬ್ರೆ, ನೀವು ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ನನ್ನನ್ನು ಯಾರು ಮರ್ಡ್ರ್ ಮಾಡಲ್ಲ, ನೀವು ನನ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅಜಿತ್ ಇದ್ದವರು ನಾನು ಏನೋ ಹೇಳಬೇಕು ಭೂಮಿ ಅಂದಾಗ, ನೀವು ಹೇಳೋದು ಬೇಡ ಕೇಳೋದು ಬೇಡ, ನೋಡು ನನಗೆ ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ, ನನ್ನನ್ನು ನಾನು ಸೆಕ್ಯೂರ್ ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನಿಮ್ಮ ಪಾಡಿಗೆ ನೀವು ಹೋಗಿ ಸಾಹೇಬ್ರೆ, ನಾನು ಲಕ್ಷ್ಮಕ್ಕವ್ರ ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹೌದಾ, ನಾನು ಬರ್ತೀನಿ ಬಾ ಅಂದಾಗ, ಬೇಕಾಗಿಲ್ಲ ನೀವು ಬರೋದು ಬೇಡ ಅಂದಾಗ, ಲಕ್ಷ್ಮಕ್ಕೂ ನಾನು ಮಾತಾಡ್ಸ್ತೀನಿ ಅಂದರೆ ಬೇಡವೇ ಬೇಡ ಅಂತೇಳ್ಬಿಟ್ಟು ಭೂಮಿ ಕಳಿಸ್ಬಿಡ್ತಾಳೆ. ಇನ್ನು ಲಕ್ಷ್ಮಕ್ಕನ ಹತ್ರ ಬಂದು, ಲಕ್ಷ್ಮಕ್ಕ ನೀವು ಅವತ್ತು ಮಾಡಿದ್ದಕ್ಕೆ ನಂಗೆ ತುಂಬ ಬೇಜಾರಿದೆ, ಸಾಹೇಬ್ರ ಮೇಲೆ ಆ ಥರ ಹೇಳಬಾರ್ದಾಯ್ತು, ನೀವು ಹೇಳಿದ್ರ ಅಂತ ನಾನು ಕೇಳಿದ್ನಲ್ಲ, ಅಪ್ಪನ ಜೊತೆ 1.5 ವರ್ಷದಿಂದ ಜೀವನ ಮಾಡ್ತಾಯಿದ್ದೀನಿ, ಅವ್ರು ಏನು ಅಂತ ನಾನೇ ಅರ್ಥ ಮಾಡ್ಕೊಳ್ಳಲಿಲ್ಲ, ಅವರು ದೇವ್ರಂತ ಮನುಷ್ಯ ಅಂದಾಗ, ಆದರೂ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ಬಿಡಿ ಲಕ್ಷ್ಮಕ್ಕ, ಆದರೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನೀವು ಯಾರಿಗೂ ಹೇಳ್ಬಾರ್ದು, ಗೊತ್ತಾಯ್ತಾ, ನೀವ್ಯಾರೋ ನಾನು ಯಾರೋ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಹುಡುಗಿ ಯಾಕೆ ಈ ಥರ ಹುಚ್ಚಿ ಹೇಳ್ದಂಗೆ ಆಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಲಕ್ಷ್ಮಕ್ಕನು ತಲೆ ಕೆಡಿಸ್ಕೊತಿರ್ತಾರೆ. ಇನ್ನು ಕಮಿಷನರ್ ಆಫೀಸ್ಗೆ ಈ ಕಡೆ ಅಜಿತ್ ಕುಮಾರ್ ಮತ್ತು ಭೂಮಿ ಇಬ್ಬರು ಸಹ ಬಂದಿರ್ತಾರೆ. ನೋಡಿ, ನಿಮ್ಮಿಬ್ರದ್ದು ನಾನು ಟ್ರೈನಿಂಗಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಾ ಅನ್ನೋದನ್ನ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಟ್ರೈನಿಂಗಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಅದಕ್ಕೆ ಈ ಒಂದು ಸೀಕ್ರೆಟ್ ಆಪ್ರೇಷನ್ಗೆ ನಿಮ್ಮಿಬ್ಬರನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕಮಿಷನರ್ ಹೇಳ್ತಾರೆ. ಓಕೆ ಸರ್, ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಅಂತ ಭೂಮಿ ಹೇಳ್ತಾ ಇದ್ದಾಳೆ. ಇನ್ನು ನೀವಿಬ್ಬರು ಹ್ಯಾಂಡಲ್ ಮಾಡಬೇಕಾಗಿರೋ ಕೇಸ್ ಬಂದು, ಒಂದು ಮಗುನ ಕಿಡ್ನ್ಯಾಪ್ ಮಾಡಿದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರದ್ದು. ಆ ಮಗು ಏನಾಯಿತು, ಆ ಮಗು ಸುರಕ್ಷಿತವಾಗಿ 48 ಗಂಟೆಗಳ ಕಾಲದಲ್ಲಿ ಕರ್ಕೊಂಬರ್ಬೇಕು ಅಂದಾಗ, ಓಕೆ ಸರ್ ನಾವು ಕರ್ಕೊಬರ್ತೀವಿ ಸರ್ ಅಂತೇಳ್ಬಿಟ್ಟು ಭೂಮಿ ಮತ್ತು ಪಕ್ಕದಲ್ಲಿ ಅಜಿತ್ ಕುಮಾರ್ ಅಂತ ಹುಡುಗ ಇರ್ತಾನಲ್ಲ, ಅವರಿಬ್ಬರು ಹೇಳ್ತಾರೆ, ನೀನಲ್ಲಮ್ಮ ಕರ್ಕೊಂಬರೋದು, ನಿನಗೆ ಅಂತ ಐಆರ್ ಆಫೀಸರ್ನ ಇಟ್ಟಿರ್ತೀವಿ, ಅವರು ನಿಮ್ಮ ಜೊತೆ ಸೇರಿಕೊಂಡು ನೀವು ಮೂವರು ಸೇರಿ ಆ ಒಂದು ಆಪ್ರೇಷನ್ನ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಕಮಿಷನರ್ ಹೇಳ್ತಾರೆ. ಸರ್ ಆಫೀಸರಾ, ಯಾರದು ಸರ್ ಅಂತೇಳ್ಬಿಟ್ಟು ಈ ಹುಡುಗ ಕೇಳ್ತಾನೆ. ಅಷ್ಟರಲ್ಲಿ ಕಮಿಷನರ್ ಇದ್ದವರು ಫೋನ್ ಮಾಡಿ ಅಜಿತ್ ಅವ್ರನ್ನ ಬರೇಳ್ತಾರೆ. ಇನ್ನು ಅಜಿತ್ ಬಂದಿದ ತಕ್ಷಣ ನಮ್ಮ ಭೂಮಿಗೆ ಫುಲ್ ಶಾಕು. ಅಯ್ಯೋ ದೇವ್ರೆ, ಸಾಹೇಬ್ರು ಇಲ್ಲಿಗೆ ಬಂದುಬಿಟ್ಟಿದ್ದಾರಾ, ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತೇಳ್ಬಿಟ್ಟು ಭೂಮಿ ಫುಲ್ ಶಾಕಾಗಿ ನೋಡ್ತಾ ಇರ್ತಾಳೆ. ಅಜಿತ್ ನಾನು ಎಷ್ಟೇ ಹೇಳೋಕ್ಕೋದ್ರೂ ಕೇಳ್ದಂಗೆ ಬಿಲ್ಡಪ್ ಕೊಟ್ಕೊಂಬಂದಲ್ಲ, ಈಗ ಗೊತ್ತಾಯ್ತಾ ಅಂದ್ಬಿಟ್ಟು ಅಜಿತ್ ಸಹ ಸ್ಮೈಲ್ನ ಮಾಡ್ತಾ ಇರ್ತಾರೆ. ಇನ್ನು ಕಮಿಷನರ್ ಇದ್ದವರು, ನೋಡಿ ಇವರು ಇಲ್ಲಿ ಕೂತಿರೋರು ಬಿಸ್ನೆಸ್ ಮ್ಯಾನು, ತುಂಬ ರಿಚ್ ಪರ್ಸನು, ಇವರು ಔಟ್ಡೋರ್ ಅಂದರೆ ಪಿಕ್ನಿಕ್ಗೆ ಅಂತೇಳ್ಬಿಟ್ಟು ಒಂದು ವಾರ ಒಂದು ರೆಸಾರ್ಟ್ಗೆ ಬಂದಿರ್ತಾರೆ. ಅಲ್ಲಿ ಮಗು ಆಟ ಆಡಬೇಕಾದ್ರೆ ಆ ಮಗುನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿದವರು ಇಲ್ಲಿವರೆಗೂ ಒಂದು ಫೋನ್ ಕಾಲು ಸಹ ಮಾಡಿಲ್ಲ, ಏನಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಆದರೆ ಆ ಮಗು ಸುರಕ್ಷಿತವಾಗಿ ಏನು ಪ್ರಾಣಕ್ಕೆ ಅಪಾಯ ಇಲ್ದಂಗೆ ನೀವು ಆ ಮಗುನ ಕರ್ಕೊಂಬರ್ಬೇಕಾಗುತ್ತೆ, ಆ ಮಗುನ ಕರ್ಕೊಂಬಂದು ಇವ್ರ ಕೈಗೆ ಒಪ್ಪಿಸ್ಬೇಕಾಗುತ್ತೆ. ಇದಕ್ಕೆ ನಾನು ಆಪ್ರೇಷನ್ ಬೇಬಿ ಅಂತೇಳ್ಬಿಟ್ಟು ಹೆಸರಿಡ್ತೀನಿ. ಅಜಿತ್ ನಿಮ್ಮ ಜೊತೆ ಇವರಿಬ್ಬರು ಕಾನ್ಸ್ಟೇಬಲ್ ಅಂದರೆ ನಿಮಗೆ ಹೆಲ್ಪ್ಗೆ ಅಂತೇಳ್ಬಿಟ್ಟು ಇವರಿಬ್ಬರನ್ನ ನಾನು ಕೊಡ್ತಾ ಇದ್ದೀನಿ, ಭೂಮಿ ಮತ್ತು ಅಜಿತ್ ಕುಮಾರ್ನ ಅಂತೇಳ್ಬಿಟ್ಟು ಅಜಿತ್ಗೆ ಒಪ್ಪಿಸ್ತಾರೆ. ಓಕೆ ಸರ್, ಮತ್ತು ಆ ಬೇಬಿ ಆಪ್ರೇಷನ್ಗೆ ಇದರಲ್ಲಿ ಸಂಬಂಧಪಟ್ಟಂಥ ಫೈಲ್ ಇದರಲ್ಲಿದೆ, ಆ ಮಗು ಯಾವ ಟೈಮಲ್ಲಿ ಕಳೆದೋಯ್ತು, ಎಲ್ಲಿ ಮಿಸ್ ಆಯಿತು, ಬಟ್ ಅವ್ರು ಯಾಕೆ ಫೋನ್ ಮಾಡ್ತಿಲ್ಲ, ಅವರ ಡಿಮ್ಯಾಂಡ್ ಏನು ಅನ್ನೋದನ್ನ ನೀವು ತಿಳ್ಕೊಬೇಕು, ಆದರೆ ಮಗು ಪ್ರಾಣಕ್ಕೆ ಮಾತ್ರ ಯಾವುದೇ ರೀತಿ ಅಪಾಯ ಆಗಬಾರ್ದು ಅಂತೇಳ್ಬಿಟ್ಟು ಕಮಿಷನರ್ ಹೇಳ್ತಾರೆ. ಓಕೆ ಸರ್, ನಾವು ಇದನ್ನು ಚೆಕ್ ಮಾಡಿ ನಿಮಗೆ ಒಪ್ಪಿಸ್ತೀವಿ, 48 ಗಂಟೆ ಕಾಲಗಳಲ್ಲಿ ಆ ಮಗುನ ಕರ್ಕೊಂಬಂದು ಇವ್ರ ಮುಂದೆ ನಿಲ್ಲಿಸ್ತೀವಿ ಅಂತೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಎಲ್ಲರೂ ಸಹ ಹೇಳ್ತಾರೆ. ನೋಡಿ, ಈ ಕೇಸಲ್ಲಿ ಅವ್ರಿಗೆ ಸ್ವಲ್ಪನೂ ಅನುಮಾನ ಬಂದರೆ ಆ ಮಗು ಪ್ರಾಣಕ್ಕೆ ಅಪಾಯ ಆಗುತ್ತೆ, ಸೊ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಈ ಕೇಸ್ನ ಅಂತೇಳಿ ಕಮಿಷನರ್ ಒಪ್ಪಿಸ್ತಾರೆ. ಇನ್ನು ಭೂಮಿ ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಬರ್ತಾರೆ. ಅಲ್ಲ ಸಾಹೇಬ್ರೆ, ನೀವು ನನಗೊಂದು ಮಾತು ಹೇಳ್ಬೇಕು ತಾನೇ, ಇಲ್ಲಿಗೆ ಬರ್ತೀನಿ ಅಂತ, ಏನು ಹೇಳ್ದಂಗೆ ಬಂದ್ಬಿಟ್ರಲ್ಲ ಅಂದಾಗ, ಹೌದಾ, ಇಷ್ಟು ಬಿಲ್ಡಪ್ಗೆ ಏನು ಕಡಿಮೆ ಇಲ್ಲ, ಈ ರೋಡಲ್ಲಿ ಹುಚ್ಚಿ ಥರ ಆಡೋದನ್ನ ಬಿಟ್ಟು ಮೊದಲು ಹೇಳೋ ಕೆಲಸನ ಮಾಡು ಅಂದಾಗ, ನಾನು ನಿನಗೆ ಹೇಳಲಿಲ್ವಾ, ನೆನ್ಪು ಮಾಡ್ಕೊ, ನಾನು ಏನಾದರೂ ಹೇಳೋಕ್ಕೆ ಬಂದಾಗ ನೀನೇನಾದರೂ ಒದಗಿ ನಿಲ್ತಿದ್ಯಾ, ನಾನೇ ಕಾಡಿನ ರಾಣಿ ಸಿಂಹ ಅದು ಇದು ಅಂತೇಳ್ಬಿಟ್ಟು ಹುಚ್ಚಿ ಥರ ಆಡ್ತಿದ್ದಲ್ಲ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಲ್ವಾ ಸಾಹೇಬ್ರು ನನಗೆ ಹೇಳಕ್ಕೆ ಬಂದರು, ನಾನೇ ಬಿಲ್ಡಪ್ ಹಾಕ್ಕೊಂಡು ಬಂದೆ ಅಂದಾಗ, ಮತ್ತೆ ನೀನು ಹುಚ್ಚಿ ಥರ ರೋಡಲ್ಲೆಲ್ಲ ಆಡಬೇಡ, ರಾಜ್ಕುಮಾರ್ ಅವರು ಅದೇನೋ ಹೇಳ್ತಾರಲ್ಲ ಆಪ್ರೇಷನ್ 77 ಅಂತ, ನೀನು ಭೂಮಿ 77 ಅಂತ ಅಂದ್ಬಿಟ್ಟು ಹುಚ್ಚಿ ಥರ ಆಡಿಲ್ಲ ತಾನೆ ಅಂದಾಗ, ಸಾಹೇಬ್ರೆ ಆಡ್ಬಿಟ್ಟೆ ಸರ್, ಸಾಹೇಬ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತೇಳ್ಬಿಟ್ಟು, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಅಪ್ಸರೆ ಆಪ್ರೇಷನ್ 77 ಅಂತೇಳ್ಬಿಟ್ಟು ಆಲೇ ಇಟ್ಕೊಂಬಿಟ್ಟಿದ್ದೀನಿ ಸಾಹೇಬ್ರೆ ಅಂದಾಗ, ಅಲ್ಲ ಯಾಕೆ ಈ ರೀತಿ ಹುಚ್ಚಿ ಥರ ಆಡ್ತಿದ್ಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಟೈಮ್ ಆಯಿತು ಹೋಗಬೇಕು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಜಿತು ಅಂತೇಳ್ಬಿಟ್ಟು ಭೂಮಿ ಕರೀತಾಳೆ. ಅಜಿತ್ ನನ್ನೇ ಕರೆದ್ರು ಅಂತೇಳ್ಬಿಟ್ಟು ನೋಡಿದ್ರೆ ಭೂಮಿ ಅಲ್ಲಿ ಇರೋದೇ ಇಲ್ಲ. ಅಜಿತ್ತು ಅಂತೇಳ್ಬಿಟ್ಟು ಕರೆದು ಭೂಮಿ ಎಲ್ಲೋದ್ಲು ಅಂತೇಳ್ಬಿಟ್ಟು ಅಜಿತು ಆಶ್ಚರ್ಯವಾಗಿ ಹುಡುಕಾಡ್ತಿರ್ತಾರೆ, ಆದರೆ ಭೂಮಿ ಕಾಣಿಸೋದೇ ಇಲ್ಲ. ಇನ್ನು ಮನೆಯಲ್ಲಿ ಅಂಜುಗೆ ಅಂತೇಳ್ಬಿಟ್ಟು ನಚ್ಚಿ ಜೇನುತುಪ್ಪನ ತಂದು ಕೊಡ್ತಾರೆ. ಡಯಟ್ಗೆ ಜೇನುತುಪ್ಪ ಬೇಕೇ ಬೇಕು
ಅಂತೇಳ್ಬಿಟ್ಟು ಅಂಜು ಡಿಮ್ಯಾಂಡ್ ಮಾಡಿರ್ತಾಳೆ. ಜೇನುತುಪ್ಪ ತಂದು ಕೊಟ್ಟಮೇಲೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದಾಗ, ನಾನು ಇದನ್ನು ಡಯಟ್ಗೆ ಬಿಸಿನೀರಲ್ಲಿ ಹಾಕೊಂಡು ಕುಡಿತೀನಿ ನಚ್ಚಿ ಅಂತ ಅಂದಾಗ, ಹೌದಾ ಅದಕ್ಕೆ ಇಷ್ಟೊಂದು ಚೆನ್ನಾಗಿರೋದು ನೀನು ಅಂತೇಳ್ಬಿಟ್ಟು ನಚ್ಚಿ ರೊಮ್ಯಾನ್ಸ್ ಮೂಡಲ್ಲಿರ್ತಾರೆ. ಎಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಿದ್ಯಾ ಅಂತ. ಇನ್ನು ಅಂಜು ಇದೊಳು ಜೇನುತುಪ್ಪನ ತಿನ್ಕೊಂಡು ಬಾಯಿ ಸುತ್ತನೂ ಮಾಡ್ಕೊಂಡಿರ್ತಾಳೆ. ಅಲ್ಲ, ಈ ಜೇನುತುಪ್ಪನ ಈ ರೀತಿ ನನ್ನ ಜೇನು ಬಾಯಿ ಸುತ್ತು ಮಾಡಿದೆಯಲ್ಲ, ಆ ಜೇನುತುಪ್ಪನ ಯಾವ ರೀತಿ ನೀಟಾಗಿ ತೆಗಿಯೋದು ಅಂತ ನಾನು ಹೇಳ್ಕೊಡ್ಲಾ ಅಂತೇಳ್ಬಿಟ್ಟು ನಚ್ಚಿ ಹೋಗ್ತಾರೆ. ಏನು ನಚ್ಚಿ ನೀನು ಅಲಿಯಾ ಇದ್ದಿಲ್ಲ ಅವಳ ಹತ್ರನೂ ಇದೇ ರೀತಿ ರೊಮ್ಯಾನ್ಸ್ ಮಾಡ್ತಿದ್ದ ಅಂತೇಳ್ಬಿಟ್ಟು ಅಂಜು ಅಂದ್ಬಿಡ್ತಾಳೆ. ಈ ಪ್ರೀತಿ ಮಾಡುತ್ತಿದ್ದಂಥ ಹಳೆ ಹುಡುಗಿನ ನೆನ್ಪು ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಇನ್ನು ನಚ್ಚಿ ಸಡನ್ನಾಗಿ ಎದ್ಬಿಡ್ತಾರೆ. ಮೇಲೆ ಎದ್ಬಿಟ್ಟು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನಚ್ಚಿ ನಚ್ಚಿ ಅಂತ ಎಷ್ಟೇ ಕೂಗಿದ್ರು ಸಹ ನಚ್ಚಿ ನಿಂತ್ಕೊಳಲ್ಲ. ಈ ಅಂಜು ಮತ್ತೆ ಗೋಳಾಡ್ತಿರ್ತಾಳೆ. ಯಾಕೆಂದರೆ ಅವನ ಮನಸ್ಸಿಗೆ ನೋವಾಗಿರುತ್ತೆ. ಇನ್ನು ಅಜಿತ್ ಇದ್ದವರು ಅಜಿತ್ ಅಂತ ಕರೆದು ಎಲ್ಲೋದ್ಲು ಅಂದಾಗ ಆ ಅಜಿತ್ ಕುಮಾರ್ ಇರ್ತಾರಲ್ಲ ಅವನ ಹತ್ರ ಹೋಗಿ, ಇದೇನಿದು ಭೂಮಿ ನನ್ನ ಅಜಿತು ಅಂತ ಹೇಳ್ಬಿಟ್ಟು ಇಷ್ಟು ರಾಗವಾಗಿ ಕರಿತಿದ್ಯಾ ಅಂದಾಗ, ಏನೋ ಫ್ರೆಂಡು ಅಂತ ಕರೆದ್ನಪ್ಪ, ಈಗೇನು ಕರಿಬಾರ್ದಾ ಬಿಡು ಅಂತಂದಾಗ, ಇಲ್ಲ ಅಜಿತು ಅಂತಲೇ ಕರಿ, ನನಗೊಂಥರ ಇಷ್ಟ ಆಯಿತು ಅಂದ್ಬಿಟ್ಟು ಹುಡುಗ ಹೇಳ್ತಾ ಇರ್ತಾನೆ. ಇದನ್ನು ನಮ್ಮ ಸಾಹೇಬರು ನೋಡಿ ಸ್ವಲ್ಪ ಹೊಟ್ಟೆ ಹುರ್ಕೊತಾ ಇರ್ತಾರೆ. ಇನ್ನು ಅಜಿತ್ ಮತ್ತು ಹುಡುಗ ಬಂದು, ಸಾಹೇಬ್ರೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಹೇಳಿ ಅಂತಂದಾಗ, ನೀವು ಏನು ಮಾಡೋದು ಬೇಡ, ಸಾಹೇಬ್ರು ಇವರು ನಮ್ಮ ಸಾಹೇಬ್ರು ಇವರು ಅಂತೇಳ್ಬಿಟ್ಟು ಹುಡುಗನ ಹತ್ರ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಮಾತಾಡಿ ಸಾಹೇಬ್ರೆ ಅಂದಾಗ ಅಜಿತ್ ಕೋಪದಿಂದ ಹೇಳ್ಬಿಡ್ತಾನೆ. ಏನು ಹೇಳಿದಾಗ, ಅಯ್ಯೋ ಸಾಹೇಬ್ರೆ ಇದನ್ನು ಆ ಕಡೆ ತಿರ್ಕೊಂಡೇ ಹೇಳಿದ್ರಾಗಿತ್ತು, ಇದ್ಯಾಕೆ ಸಾಹೇಬ್ರೆ ಗುರ್ರಂತಿದ್ದೀರಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಗಾಡೀಲಿ ಬರಬೇಕು ಅಂತೇಳಿ ಅಜಿತ್ ತಮ್ಮ ಬುಲೆಟ್ನ ತೆಗಿತಾರೆ. ಭೂಮಿ ಬಂದು ಕುತ್ಕೋತಾಳೆ ಅಂತ, ಹತ್ತು ಬಂದು ಕುತ್ಕೋ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಲ್ಲ, ನೀವು ನಮಗಿಂತ ಜಾಸ್ತಿ ಮಟ್ಟದಲ್ಲಿ ಇರೋರು, ನೀವು ಮುಂದೆ ಹೋಗ್ತಾ ಇದ್ರೆ ನಾವು ಹಿಂದೆ ಬರ್ತಾ ಇರ್ತೀವಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಎಷ್ಟು ಕೊಬ್ಬನ್ನ ತೋರಿಸ್ತಾ ಇದ್ದಾಳೆ, ನಾವಿಬ್ರು ಗಂಡ ಹೆಂಡ್ತಿ ಅಂತಲೂ ಈ ಹುಡುಗನ ಹತ್ರ ಹೇಳಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಅಜಿತ್ ಯೋಚನೆ ಮಾಡ್ತಿರ್ತಾರೆ. ಬಂದು ಕೂತ್ಕೊಂಡ್ರೆ ಸರಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಯ್ಯೋ ಹಂಗೆಲ್ಲ ಆಗುತ್ತಾ ಸಾಹೇಬ್ರೆ, ನಾನು ಅಜಿತ್ ಕುಮಾರ್ ಗಾಡೀಲಿ ಕೂತ್ಕೋತೀನಿ ಅಂತೇಳ್ಬಿಟ್ಟು ಅವ್ರ ಗಾಡೀಲಿ ಕೂತ್ಕೊಂಡ್ಬಿಡ್ತಾಳೆ. ಅಜಿತ್ಗೆ ಫುಲ್ಲು ಕೋಪ. ನಡಿ ಅಜಿತ್ ಕುಮಾರ್ ನಡಿ, ಅಯ್ಯೋ ಸಾಹೇಬ್ರು ಮುಂದೆ ಹೋಗಲಿ, ನಾವು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಜಿತ್ಗೆ ಚೆನ್ನಾಗಿ ಉರಿಸ್ತಾ ಇರ್ತಾಳೆ ಭೂಮಿ. ಇನ್ನು ಅಜಿತ್ ಕೇಳಬೇಕಾ, ಮೊದಲೇ ಪ್ರೀತಿ ತುಂಬ ಜಾಸ್ತಿ ಪ್ರೀತಿ ಮಾಡೋ ಹೆಂಡ್ತಿ ಭೂಮಿ, ಇನ್ನು ಬೇರೆಯವ್ರ ಬೈಕಲ್ಲಿ ಹೋದಾಗ ಹುರ್ಕೊಂಡ ಇರ್ತಾರೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಭೂಮಿ ಇದ್ದೋಳು, ನಡೀರಿ ಸಾಹೇಬ್ರೆ ನಿಮ್ಮ ಹಿಂದೆನೇ ಬರ್ತೀವಿ ನಾವು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಈ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಗಿ ಶ್ರವಣ್ ಬಂದು ಅಜಿತ್ ಮತ್ತು ಭೂಮಿಗೆ ಒಂದು ಕೇಸ್ ಒಪ್ಪಿಸಿದ್ದಾರೆ. ಇದನ್ನು ಹ್ಯಾಂಡಲ್ ಮಾಡ್ತಿರೋದು ಅಜಿತ್ತು, ಮತ್ತು ಅದ್ರ ಜೊತೆ ಭೂಮಿ ಸಹ ಹೆಲ್ಪಿಗಿದ್ದಾಳೆ. ಆ ಒಂದು ಕೆಲಸನ ಭೂಮಿ ಪರ್ಫಾರ್ಮೆನ್ಸ್ ನೋಡಿ ಕಮಿಷನರೇ ಅವಳಿಗೆ ಈ ಕೆಲಸನ ವಹಿಸಿದ್ದಾಳೆ ಅಂದಾಗ, ಅಯ್ಯೋ ಹೌದಾ ನಮ್ಮ ಅಜಿತ್ ಜೊತೆ ಈ ಕೆಲಸ ಮಾಡ್ತಾ ಇದ್ದಾಳೆ ಭೂಮಿ, ಎಷ್ಟು ಖುಷಿ ಆಗ್ತಿದೆ ಅಲ್ವೇನೋ ಶ್ರವಣ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇದ್ದಾರೆ. ಹೌದು, ಭೂಮಿ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಟ್ರೈನಿಂಗಲ್ಲಿ ಪರ್ಫಾರ್ಮೆನ್ಸ್ನ ತೋರಿಸಿದ್ದಾಳೆ. ಅದಕ್ಕೆ ಕಮಿಷನರೇ ಖುದ್ದಾಗಿ ಫೋನ್ ಮಾಡಿ ಅವಳಿಗೆ ಇದನ್ನು ಒಪ್ಪಿಸಿದ್ದಾರೆ. ಅದಕ್ಕೆ ಅವಳು ಕಳ್ಳಿ ಯಾರಿಗೂ ಹೇಳ್ದಂಗೆ ಮನೆಯಿಂದ ಹೋಗಿದ್ದಾಳೆ ಅಂದಾಗ, ಓಹೋ ಈಗ ಅಜಿತ್ತು ಇಲ್ಲ ಭೂಮಿನೂ ಇಲ್ಲ, ಈ ಶಾರದನ್ನ ಇಲ್ಲಿ ಕಾಪಾಡೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಈ ದೇವಯಾನಿ ಆಲೆ ಒಂದು ಕೆಟ್ಟ ಪ್ಲ್ಯಾನ್ನ ಮಾಡ್ತಿರ್ತಾಳೆ. ಅಜಿತ್ತು ಮತ್ತು ಭೂಮಿ ಇಲ್ದಿದ್ದ ಟೈಮಲ್ಲಿ ಈ ಶಾರದನ್ನ ಕಿಡ್ನ್ಯಾಪ್ ಮಾಡಿಸೋದು ಉತ್ತಮ, ಯಾಕೆಂದರೆ ಇದಕ್ಕಿಂತ ಒಳ್ಳೆ ಟೈಮ್ ನನಗೆ ಸಿಗಲ್ಲ ಅಂತೇಳ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ನ ಹಾಕ್ಕೊತಾ ಇರ್ತಾಳೆ. ಮನೆಯಲ್ಲಿರೋರ್ನೆಲ್ಲನೂ ಸಹ ಏನಾದರೂ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಕಳಿಸಿ ಈ ಶಾರದನ್ನು ಸಹ ಆಚೆಗಡೆ ಲಾಕ್ ಮಾಡಿಸಿ ಆ ರಾಜೇಂದ್ರಗೆ ಮೊದಲು ಇಡಬೇಕು ಫೋನ್ ಮಾಡಿ ಅಂತೇಳ್ಬಿಟ್ಟು ರಾಜೇಂದ್ರನಿಗೆ ಫೋನ್ ಮಾಡೋಕ್ಕೆ ಶುರು ಹಚ್ತಾಳೆ ದೇವಯಾನಿ. ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಒಂದು ಕೇಸಲ್ಲಿ ನೋಡು, ಈ 48 ಅವರ್ಸ್ ಏನಿದೆ ಅಷ್ಟರಲ್ಲಿ ನಾವು ಮಗುನ ಕಂಡುಹಿಡಿಬೇಕು, ಸೇಫಾಗಿ ಕಂಡುಹಿಡಿಬೇಕು ಅಂತೇಳಿ. ಇನ್ನು ನೀನು ಯಾಕೆ ಆ ಹುಡುಗನ ಹತ್ರ ನಾವಿಬ್ಬರು ಗಂಡ ಹೆಂಡ್ತಿ ಹೇಳಿಲ್ಲ ಅಂತೇಳ್ಬಿಟ್ಟು ಕೇಳ್ತಾರೆ ಅಜಿತ್ ಅವರು. ನಾವ್ಯಾಕೆ ಕೇಳ್ಬೇಕು ಸಾಹೇಬ್ರೆ, ಇದೇನು ಡೂಪ್ಲಿಕೇಟ್ ಸಂಬಂಧ ಅಲ್ವಾ ಅಂದಾಗ, ಹೌದಾ ಸರಿ ಭಾಗ್ಯಮ್ಮನ ಹತ್ರಕ್ಕೆ ಹೋಗಿ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಾ ನಾನು ಅಷ್ಟೇ ಸಂಗೀತ ಅತ್ತೆ ಹತ್ರಕ್ಕೆ ಹೋಗಿ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತ ಹೇಳ್ತೀನಿ ಅಂದಾಗ, ನೋಡು ನನಗೆ ಕೋಪ ಬಾರಿಸ್ಬೇಡ ಭೂಮಿ, ಆ ಹುಡುಗನ ಜೊತೆ ನೀನು ಯಾಕೆ ಹೋದೆ, ನನ್ನ ಗಾಡೀಲಿ ಬರಬೇಕು ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ನೋಡಿ ನಾವು ಮಾಡ್ತಿರೋದು ಕೆಲಸ, ಇಲ್ಲಿ ಗಂಡ ಹೆಂಡ್ತಿ ಅಂದ್ಕೊಂಡು ಕೂರಕ್ಕಾಗುತ್ತಾ ಅಂದಾಗ, ನೀನು ಆ ಹುಡುಗನ ಹತ್ರ ನಾವಿಬ್ಬರು ಗಂಡ ಹೆಂಡ್ತಿ ಹೇಳಬೇಕು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಜಿತ್ ಮನಸ್ಸಲ್ಲಿ ಎಷ್ಟೇ ಆದರೂ ಕಾಂಟ್ರಾಕ್ಟ್ ಮದುವೆ ಆಗಲಿ ಏನೇ ಆಗಲಿ ಭೂಮಿ ಮೇಲಿರೋದಂತೂ ನಿಜವಾದ ಪ್ರೀತಿ, ಅದಕ್ಕೆ ಆ ರೀತಿ ಹೇಳ್ತಾ ಇರ್ತಾರೆ. ಇದೇ ಒಂದು ಟೈಮ್ನ ನೋಡಿ ದೇವಯಾನಿ ಹಳ್ಳನ ತೋಡಿರ್ತಾಳೆ. ರಾಜೇಂದ್ರನಿಗೆ ಖುದ್ದಾಗಿ ಫೋನ್ ಮಾಡಿ, ರಾಜೇಂದ್ರ ಈಗ ಅಜಿತ್ ಮತ್ತು ಭೂಮಿ ಯಾರೂ ಮನೆಯಲ್ಲಿಲ್ಲ, ಯಾವುದೋ ಕೇಸ್ ಮೇಲೆ ಆಚೆ ಹೋಗಿದ್ದಾರೆ, ಈಗ ಈ ಶಾರದನ್ನ ಆರಾಮಾಗಿ ಕಿಡ್ನ್ಯಾಪ್ ಮಾಡ್ಬೋದು, ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಈಗ ಮನೆಯವ್ರನ್ನೆಲ್ಲ ಕರ್ಕೊಂಡು ಆಚೆಗಡೆ ಬರ್ತೀನಿ, ನೀನು ಅಲ್ಲಿ ಈ ಶಾರದನ ಫೋಟೋ ಕಳಿಸ್ತೀನಿ, ಅವಳನ್ನ ನೀನು ಕಿಡ್ನ್ಯಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಇನ್ನು ಈ ದೇವಮ್ಮನೂ ಸಹ ಜೊತೆಗಿರ್ತಾಳೆ, ಅಂದರೆ ಡೂಪ್ಲಿಕೇಟ್ ದೇವಯಾನಿ. ಇವರಿಬ್ಬರು ಸೇರಿಕೊಂಡು ಶಾರದನ್ನ ಕಿಡ್ನ್ಯಾಪ್ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಬರ್ತಾರೆ. ಎಲ್ಲಿ ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ನಮ್ಮ ಕುಟುಂಬದಲ್ಲಿ ತುಂಬ ಸಾಫ್ಟು, ಅವಳಿಗೇನೂ ಗೊತ್ತಾಗಲ್ಲ, ಬಟ್ ಶ್ರವಣ್ ಅವ್ರ ಪಕ್ಕನೇ ಇರ್ತಾನೆ, ತುಂಬ ಕಷ್ಟ ಇರುತ್ತೆ. ನಾನು ಏನಾದರೂ ಫೋಕಸ್ನ ಅವ್ರನ್ನ ಆ ಕಡೆ ಮಾಡಿ ಇವಳನ್ನ ಒಬ್ಬಂಟಿಯಾಗಿ ಮಾಡ್ತೀನಿ, ನೀವು ಅದೇ ಟೈಮ್ ನೋಡಿ ಈ ಶಾರದನ್ನ ಕಿಡ್ನ್ಯಾಪ್ ಮಾಡಿಬಿಡ್ಬೇಕು ಅಲ್ಲಿಂದ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಈಗ ಖಂಡಿತವಾಗ್ಲೂ ಶಾರದನ್ನ ಕಿಡ್ನ್ಯಾಪ್ ಮಾಡಿದ್ರೆ ಅಜಿತ್ ಸುಮ್ಮನೆ ಬಿಡ್ತಾರಾ, ಶ್ರವಣ್ ಜೊತೆಲೇ ಇರ್ತಾರೆ, ಇದೆಲ್ಲ ಸಾಧ್ಯ ಆಗುತ್ತಾ?
ನೋಡೋಣ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.